ದರ್ಶನ್ ಬಂಧನದ ಬಳಿಕ ಒಂದಷ್ಟು ಜನ ಸೈಲೆಂಟ್ ಆಗಿದ್ದಾರೆ. ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರಾಗಿರ್ಬೋದು, ರಾಜಕೀಯ ಗಣ್ಯರಾಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಮೂಡ್ಗೆ ಹೋದಂಗೆ ಕಾಣಿಸ್ತಿತ್ತು. ಅದರಲ್ಲಿ ಪ್ರಮುಖವಾಗಿ ಸುಮಲತಾ ಅವರು ಇಲ್ಲಿವರೆಗೆ ಒಂದೇ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ ದರ್ಶನ್ ಬಂಧನದ ವಿಚಾರವಾಗಿ. ಈಗ ಮೊದಲ ಬಾರಿಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ದರ್ಶನ್ ಬಗ್ಗೆ ಬರೆದುಕೊಂಡಿದ್ದಾರೆ ಸುಮಲತಾ. ಬಳಿಕ ಸುಮಲತಾ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪತ್ರವನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಆರೋಪಿಯೇ ಹೊರತು ಅಪರಾಧಿ ಅಲ್ಲ, ತನಿಖೆ ನಡೀತಾ ಇದೆ, ಪೊಲೀಸರು ತಮ್ಮ ಕೆಲಸ ಮಾಡ್ತಿದ್ದಾರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುಮಲತಾ. ಫಾರ್ ದಿ ಫಸ್ಟ್ ಟೈಮ್ ದರ್ಶನ್ ಪರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಪ್ ಚುಪ್ ಆಗಿದ್ರು. ಹೇಳಿಕೆ ಕೊಟ್ರೆ ಸರಿನಾ ತಪ್ಪಾ ಎಲ್ಲವನ್ನ ನೋಡಿ ಈಗ ಮೋಸ್ಟ್ ಪ್ರಾಬಬ್ಲಿ ಅವರ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಮಗ ಅಂತಾನೆ ಹೇಳ್ತಾ ಇದ್ರು ದರ್ಶನ್ ಅವರನ್ನ, ಎಲ್ಲೂ ಬಿಟ್ಕೊಡ್ತಾ ಇರಲಿಲ್ಲ. ನನ್ನ ಮಗ ಅಂತಲೇ ಅವರು ಉಲ್ಲೇಖ ಮಾಡ್ತಾ ಇದ್ರು. ಇದೀಗ ಮೊದಲ ಬಾರಿಗೆ ಅವರು ತಮ್ಮ ಪತ್ರದಲ್ಲಿ ಬರ್ಕೊಂಡಿದ್ದಾರೆ. ಏನಿದೆ ಹಾಗಾದ್ರೆ ಸುಮಲತಾ ಅವರ ಒಂದು ಟ್ವೀಟ್ ನಲ್ಲಿ, ನಮಸ್ಕಾರ ಎಲ್ರಿಗೂ. ನಾನು 44 ವರ್ಷಗಳಿಂದ ನಟಿಯಾಗಿ, ಕಲಾವಿದೆಯಾಗಿ ಸಾರ್ವಜನಿಕ ಜೀವನದಲ್ಲಿದ್ದೇನೆ. ಮತ್ತೆ ಕಳೆದ 5 ವರ್ಷಗಳಿಂದ ಸಂಸದಿಯಾಗಿದೆ. ಅಲ್ಲದೆ ನಾನು ಕಲಾವಿದೆಯಾಗಿ, ಪತ್ನಿಯಾಗಿ ಮತ್ತು ತಾಯಿಯಾಗಿ ಅಥವಾ ಸಂಸದಿಯಾಗಿ ಮತ್ತೆ ಒಂದು ವ್ಯಕ್ತಿಯಾಗಿ ನನ್ನ ಜೀವನದಲ್ಲಿ ಪ್ರತಿಯೊಂದು ಜವಾಬ್ದಾರಿಯನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದೀನಿ. ಸಮಾಜದಲ್ಲಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನನ್ನ ಬಳಿ ಯಾವುದೇ ಸತ್ಯ ಅಥವಾ ಮಾಹಿತಿ ಇಲ್ಲದೆ ನಾನು ಅಸಡ್ಡೆಯ, ಅನಗತ್ಯ, ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡೋದಿಕ್ಕೆ ಸಾಧ್ಯವಿಲ್ಲ. ಇಂದು ನಾನು ಕೆಲವು ಸಂಗತಿಗಳನ್ನ ಸ್ಪಷ್ಟಪಡಿಸೋದಿಕ್ಕೆ ಇಷ್ಟಪಡ್ತೀನಿ. ನನ್ನ ಆಲೋಚನೆಗಳು, ನನ್ನ ನೋವನ್ನ ಹಂಚಿಕೊಳ್ಳೋದಿಕ್ಕೆ ಪೋಸ್ಟ್ ಅನ್ನ ಮಾಡ್ತಿದ್ದೀನಿ. ಯಾಕಂದ್ರೆ ಮಾಧ್ಯಮ ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಯಾವುದೇ ಹೆಚ್ಚಿನ ಊಹಾಪೋಹಗಳನ್ನ ಪ್ರೋತ್ಸಾಹಿಸೋದಿಕ್ಕೆ ಅಥವಾ ನನ್ನ ನಿಲುವಿನ ಬಗ್ಗೆ ಅಭಿಮಾನಿಗಳಲ್ಲಿ ಯಾವುದೇ ಗೊಂದಲಗಳಿಗೆ ಎಡೆ ಮಾಡಿಕೊಡೋದಿಕ್ಕೆ ನಾನು ಸಿದ್ಧವಿಲ್ಲ, ನಾನು ಬಯಸೋದಿಲ್ಲ. ನಾನು ಮೊದಲಿಗೆ ತಮ್ಮ ಮತ್ತು ಪತಿಯನ್ನ ಹೃದಯ ವಿದ್ರಾವಕ ರೀತಿಯಲ್ಲಿ ಕಳೆದುಕೊಂಡಿರುವ ರೇಣುಕಾ ಸ್ವಾಮಿ ಅವರ ಹೆತ್ತವರು ಮತ್ತು ಪತ್ನಿಗೆ ನನ್ನ ಸಂತಾಪವನ್ನ ಸೂಚಿಸ್ತೀನಿ. ಈ ದುರಂತವನ್ನ ಎದುರಿಸೋದಿಕ್ಕೆ, ಆ ನೋವನ್ನ ಭರಿಸೋದಿಕ್ಕೆ ದೇವರ ಶಕ್ತಿಯನ್ನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮ್ಮ ಕಾನೂನು ವ್ಯವಸ್ಥೆಯಿಂದ ಅವರಿಗೆ ಸಿಗಬೇಕಾದ ನ್ಯಾಯ ದೊರಕಲಿ ಅಂತ ಪ್ರಾರ್ಥಿಸ್ತೀನಿ. ಈ ಘಟನೆಯು ನನ್ನ ಹೃದಯವನ್ನ ಛಿದ್ರಗೊಳಿಸಿತು ಮತ್ತು ನಾನು ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವಾಗದೆ ಹಲವಾರು ದಿನಗಳವರೆಗೆ ಆಘಾತ, ನೋವನ್ನ ಅನುಭವಿಸಿದೆ. ಆ ಸ್ಥಿತಿಯಲ್ಲೇ ನಾನಿದ್ದೆ. ನನ್ನ ಮೌನದ ಬಗ್ಗೆ ಕಮೆಂಟ್ ಮಾಡ್ತಿರುವ ಕೆಲವರು, ನನ್ನ ಮತ್ತು ದರ್ಶನ್ ಅವರ ಕುಟುಂಬ ನಾವು ಎಷ್ಟು ವರ್ಷಗಳಿಂದ ಒಂದೇ ರೀತಿ ಇದೀವಿ, ನಮ್ಮ ಬಾಂಧವ್ಯದ ನಡುವಿನ ಅಗಾಧತೆಯನ್ನ ಅರ್ಥ ಮಾಡ್ಕೊಂಡಿರೋದಿಲ್ಲ. ಅವರು ಸ್ಟಾರ್ ಮತ್ತು ಸೂಪರ್ ಸ್ಟಾರ್ ಆಗುವ ಮೊದಲು ನಾನು ಅವರನ್ನ 25 ವರ್ಷಗಳಿಂದ ಬಲ್ಲೆ. ಯಾವುದೇ ಸ್ಟಾರ್ಡಮ್ಗಿಂತ ಹೆಚ್ಚಾಗಿ ಅವರು ನನ್ನ ಕುಟುಂಬದ ಸದಸ್ಯ. ಯಾವಾಗ್ಲೂ ನನ್ನ ಮಗನಂತೆ. ಅವರು ಅಂಬರೀಷ್ ಅವರನ್ನ ಯಾವಾಗ್ಲೂ ತಮ್ಮ ಅಪ್ಪಾಜಿ ಅಂತ ಪರಿಗಣಿಸಿದ್ದಾರೆ. ಹಾಗೆ ಅವರು ನನಗೆ ತಾಯಿಯ ಗೌರವ ಸ್ಥಾನ, ಮಗನ ಪ್ರೀತಿಯನ್ನ ಕೂಡ ಕೊಟ್ಟಿದ್ದಾರೆ ಅಂತ ಈ ಲೆಟರ್ ಅಲ್ಲಿ ಬರ್ಕೊಂಡಿದ್ದಾರೆ. ಇನ್ನ ದರ್ಶನ್ ಜೊತೆಗೆ ಅವನ ಪತ್ನಿ ವಿಜಯಲಕ್ಷ್ಮಿ ಮುಗ್ಧ ಮಗನನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಗುರಿಯಾಗಿಸಿಕೊಂಡಿರುವುದು ತುಂಬಾ ಅನ್ಯಾಯ. ಅಷ್ಟೇ ಅಲ್ಲದೆ ಇತರೆ ಆರೋಪಿಗಳ ಬಡ ಕುಟುಂಬಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿರುವುದು ನೋವಿನ ಸಂಗತಿ. ಸೋಷಿಯಲ್ ಮೀಡಿಯಾ ಬಳಕೆದಾರರು ಮತ್ತು ಸಾರ್ವಜನಿಕರು ಸಂತ್ರಸ್ತ ಅಥವಾ ಆರೋಪಿಯ ಕುಟುಂಬಗಳು ಈಗಾಗಲೇ ಆ ಭಯಾನಕ ಪರಿಸ್ಥಿತಿಯನ್ನು ಎದುರಿಸುತ್ತಿರುವವರ ಮೇಲೆ ತಮ್ಮ ಕಮೆಂಟ್ಗಳು ಹೇಗೆ ಪರಿಣಾಮ ಬೀರಬಹುದು ಅನ್ನೋದನ್ನ ಪರಿಗಣಿಸಬೇಕಿದೆ ಅಂತ ತಮ್ಮ ಟ್ವೀಟ್ ನಲ್ಲಿ ಬರ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನು 4-5 ಪುಟಗಳಲ್ಲಿ ಅವರು ಬರ್ಕೊಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಕಾನೂನಿನ ಮೇಲೆ ನಂಬಿಕೆ ಇಡಿ, ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಅಂತ ಸುಮಲತಾ ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ.